ಅದರ ಮಹತ್ವ ಎಷ್ಟಿದೆ ಅಂತ ನೋಡಿ. ದಾಸರು ಹೇಳಿದ್ದನ್ನು ನೀವೆಲ್ಲ ಕೇಳ್ತೀರಿ. ರಾಜಸೂಯ ಯಾಗದಲ್ಲಿ ದೇವರು ತಾನೇ ಎಲ್ಲರ ಎಲೆಯನ್ನು ತೆಗಿತಾ ಇದ್ದ ಅಂತ. ದೇವರು ಕೇವಲ ಲೋಕ ಶಿಕ್ಷಣಕ್ಕೆ ಮಾಡೋದು, ಆದರೆ ಅದನ್ನು ನಾವು ತಿಳಿಯಬೇಕು. ನಾವೆಲ್ಲ ಹೇಗಿದ್ದೇವೆ ಅಂದರೆ, ದೇವರು ನೀನು ಮಾಡ್ತಾ ಇದ್ದೀಯ, ನೀನೇ ಮಾಡಿಬಿಡು, ನೀನೇ ದೊಡ್ಡವ ಅಂತ. ಅವನು ಮಾಡೋದೇ ನಮಗೋಸ್ಕರ, ನೀವು ಹೀಗೆ ಮಾಡಿ ಅಂತ ಕಲಿಸಲಿಕ್ಕೆ ಮಾಡ್ತಾನೆ. ಅದೊಂದು ಮರ್ಯಾದೆಗೆ ಧಕ್ಕೆ ಬರುವ ಕೆಲಸ. ಎಂಜಲು ತೆಗೆಯೋದು ಅಂದರೆ ಏನು ದೊಡ್ಡದು, ಅದು ಬಹಳ ಮರ್ಯಾದೆಗೆ ಕಡಿಮೆ ಅಂತ ನಾವು ಅನ್ಕೊಳ್ಬಾರದು. ದೊಡ್ಡವರು, ತಪಸ್ವಿಗಳು, ಜ್ಞಾನಿಗಳು, ಸದ್ಬ್ರಾಹ್ಮಣರು ಊಟ ಮಾಡಿದಾಗ ಆ ಎಲೆ ತೆಗೆದು ಎಂಜಲು ತೆಗೆದು ಶುದ್ಧ ಮಾಡುವುದೇನಿದೆ, ಇದು ಒಂದು ಭಗವಂತನ ಸೇವೆ ಎಂಬ ಭಾವನೆಯಿಂದ ನಾವು ಮಾಡಬೇಕು. ಉಚ್ಛಿಷ್ಟ ಅಂತಾರೆ ಅದಕ್ಕೆ. ಉಚ್ಛಿಷ್ಟ ಅಂದರೆ ಎಂಜಲು. ಅದನ್ನು ಬರೀ ಎಂಜಲು ಅಂತ ತಿಳಿಯಬಾರದು. ಅದು ಉತ್ ಶಿಷ್ಟ. ಉತ್ ಅಂದರೆ ಪರಮಾತ್ಮ. ಬ್ರಾಹ್ಮಣರು ತಾವು ಊಟ ಮಾಡುವಾಗ, ಜ್ಞಾನಿಗಳು ತಾವು ಊಟ ಮಾಡುವಾಗ ನಾವು ಊಟ ಮಾಡ್ತಾ ಇದ್ದೇವೆ ಎನ್ನುವ ಅನುಸಂಧಾನದಿಂದ ಮಾತ್ರ ಅವರು ಊಟ ಮಾಡುವುದಿಲ್ಲ. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್. ಅವರು ಊಟ ಮಾಡುವಾಗಲೂ ಕೂಡ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಇದು ನೈವೇದ್ಯ ಅನ್ನುವ ಅನುಸಂಧಾನದಿಂದ, ಒಳಗಿದ್ದ ಪರಮಾತ್ಮನಿಗೆ ವೈಶ್ವಾನರನಿಗೆ ಆಹುತಿಗಳನ್ನು ಹಾಕ್ತೇವೆ ಎನ್ನುವ ಚಿಂತನದಿಂದ ಅವರು ಊಟ ಮಾಡ್ತಾ ಇರ್ತಾರೆ. ಹೀಗಾಗಿ ಆ ಊಟ ಬರೀ ಅವರ ಎಂಜಲಾಗೋದಿಲ್ಲ, ಅದು ಉತ್ ಶಿಷ್ಟ. ಉತ್ ಅಂದ್ರೆ ಪರಮಾತ್ಮ ಅಂತ ಛಾಂದೋಗ್ಯೋಪನಿಷತ್ತು ಹೇಳುತ್ತದೆ. ಉದೇತಿ ಹವೈ ಸರ್ವೇಭ್ಯ ಪಾಪ್ಮಭ್ಯ, ಉದಿತೋ ಹವೈ ಸರ್ವೇಭ್ಯ ಪಾಪ್ಮಭ್ಯ. ಎಲ್ಲ ಪಾಪಗಳಿಂದ ಉದ್ಗತನಾದದ್ದರಿಂದ, ಓವರ್ಕಮ್, ಎಲ್ಲವನ್ನೂ ದಾಟಿ ಮೇಲೆ ಬಂದಿದ್ದಾನೆ ಅನಾದಿ ಕಾಲದಿಂದ. ಆದ್ದರಿಂದ ಪರಮಾತ್ಮನಿಗೆ ಉತ್ ಅಂತ ಹೆಸರು. ಅಂತಹ ಪರಮಾತ್ಮ ತಾನು ಸ್ವೀಕಾರ ಮಾಡಿ ಉಳಿಸಿದ್ದು ಅದು ಉಚ್ಛಿಷ್ಟ ಅಂತನ್ನೋ ಅನುಸಂಧಾನದಿಂದ ದೊಡ್ಡವರು ಉಂಡ ಎಂಜಲನ್ನು ತೆಗೆದರೆ ಅದು ದೇವರ ಸೇವೆಯನ್ನೇ ನೇರವಾಗಿ ಮಾಡಿದಂತಹ ಮಹಾಫಲ ಬರುತ್ತೆ. ಅದಕ್ಕೆ ಈ ಶಬ್ದಗಳನ್ನು ಪ್ರಯೋಗ ಮಾಡಲಿಲ್ಲ ಭಾಗವತ. ಉಚ್ಛಿಷ್ಟಲೇಪಾನ್ ಅನುಮೋದಿತೋ ದ್ವಿಜೈಹಿ ಅಂತ. ಅದು ಅವರ ಅನುಮತಿಯನ್ನು ಪಡೆದು ಆ ಉಚ್ಛಿಷ್ಟದ ಗೋಮಯ ಲೇಪನಾದಿಗಳನ್ನು ಮಾಡಿದ್ದಕ್ಕೆ ಈ ತರಹದ ಒಂದು ವಿಶೇಷವಾದ ಅನುಗ್ರಹ ಅವರದಾಗಿದೆ ಅಂತ. ಅದು ಹಚ್ಚಿದ್ದೇನು? ಗೋಮಯ, ಪರಮಾತ್ಮನ ಉಚ್ಛಿಷ್ಟ, ಅಂತರ್ಯಾಮಿಯಾದ ಭಗವಂತನ ಶೇಷ. ಅದನ್ನು ತೆಗೆದದ್ದು ಮೇಲೆ ಹಚ್ಚಿದ್ದು ಗೋಮಯವನ್ನು. ಗೋಮಯ ಅಂದರೆ ಯಾರು? ಸಾಕ್ಷಾತ್ ಮಹಾಲಕ್ಷ್ಮಿ. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಬರ್ತದೆ, ಗೋವಿನಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ಇದೆ. ಮಹಾಲಕ್ಷ್ಮಿ ಹೋಗಿ ಕೇಳ್ತಾಳಂತೆ, ನನಗಷ್ಟು ಸ್ಥಾನ ಕೊಡ್ತೀಯಾ ನಿನ್ನೊಳಗೆ ಅಂತ ಕಾಮಧೇನುವಿಗೆ. ಆ ಗೋ ಹೇಳ್ತದಂತೆ, ಹೌಸ್ಫುಲ್ ಆಗಿದೆ, ಕೋಡಿನಿಂದ ಕಾಲಿನ ಉಗುರಿನವರೆಗೆ ಎಲ್ಲ ಕಡೆಗೂ ದೇವತೆಗಳು ಬಂದು ತುಂಬಿಕೊಂಡು ಬಿಟ್ಟಿದ್ದಾರೆ, ನಿನಗೆ ಸ್ಥಳ ಕೊಡೋದಕ್ಕೆ ಅವಕಾಶ ಇಲ್ಲ ಅಂತ ಲಕ್ಷ್ಮೀದೇವಿಗೆ ಹೇಳುತ್ತದೆ ಗೋ. ಆಗ ಒಂದು ಜಾಗ ಇದೆ ಗೋಮಯ, ಬೇಕು ಅಂದ್ರೆ ಅಲ್ಲಿರು ಅಂತ. ಗೋಮಯೇ ಸಂಸ್ಥಿತ ಲಕ್ಷ್ಮೀ, ಲಕ್ಷ್ಮೀದೇವಿ ಸರಿ ಅಂತ ಗೋಮಯದಲ್ಲಿ ಬಂದು ಲಕ್ಷ್ಮೀದೇವಿ ಸನ್ನಿಹಿತಳಾಗ್ತಾಳೆ. ಹಾಗಾಗಿ ಆ ದೇವರ ಉಚ್ಛಿಷ್ಟವನ್ನು ತೆಗೆದು ಗೋಮಯದಿಂದ ಲೇಪನ ಮಾಡುವುದು ಅಂದರೆ ಆ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ ಇರುವಂತಹ ಗೋಮಯದಿಂದ ಲೇಪನ ಮಾಡಿ ಮಹಾಲಕ್ಷ್ಮಿಯ ಚಿಂತನವನ್ನು ಆ ಪರಮ ಭಗವದ್ಭಕ್ತರಾದ ನಾರದರು ಮಾಡಿದ್ದಕ್ಕೆ ಉತ್ತಮವಾದ ಜ್ಞಾನವನ್ನು ಪಡೆದುಕೊಂಡಿದ್ದಾರೆ. ಯದುಪಾಸನಯ ನಿತ್ಯಂ ಭಕ್ತಿ ಜ್ಞಾನಾದಿಗಾನ್ ಗುಣಾನ್ ಸಮಪ್ನುವಂತಿ ಮುನಯಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು ಅಂತ. ಆ ಲಕ್ಷ್ಮೀದೇವಿಯ ಚಿಂತನವನ್ನು ಮಾಡಿದರೆ ಉತ್ತಮವಾದ ಜ್ಞಾನಾದಿ ಗುಣಗಳು ಬರ್ತವೆ ಅಂತ. ಬರೀ ದುಡ್ಡಿಗೆ ಲಕ್ಷ್ಮಿ ಅಂತೆಲ್ಲ ತಿಳಿದಿದ್ದಾರೆ, ತಪ್ಪದು. ಯಾದವಾರ್ಯರು ಹೇಳುತ್ತಾರೆ, ಲಕ್ಷ್ಮೀದೇವಿಯ ಉಪಾಸನೆ ಮಾಡಿದರೆ ಉತ್ತಮವಾದ ಜ್ಞಾನಾದಿ ಗುಣಗಳು ಬರ್ತದೆ. ಸೂಕ್ಷ್ಮ ಸತ್ವಕ್ಕೆ ನಿಯಾಮಕಳಾದ ಶ್ರೀದೇವಿಯ ಉಪಾಸನೆಯಿಂದ ಶುದ್ಧವಾದ ಭಗವತ್ ತತ್ವಜ್ಞಾನ ಬರ್ತದೆ ಅಂತ ಶ್ರೀಮಠೀಕಾಕೃತ್ಪಾದರು ಪ್ರಮೇಯ ದೀಪಿಕಾದಲ್ಲಿ ತಿಳಿಸ್ತಾರೆ. ಆ ಅನುಸಂಧಾನದಿಂದ ನಾರದರು ಉಚ್ಛಿಷ್ಟ ಲೇಪನವನ್ನು ಪೂರ್ವ ಜನ್ಮದಲ್ಲಿ ಮಾಡ್ತಾ ಇದ್ರು. ಕೊನೆಗೆ